ಸರ್ ಇತ್ತೀಚೆಗೆ ಅಂದರೆ ನಾನು ನಮ್ಮ ಸೀನಿಯರ್ ರಿಪೋರ್ಟರ್ ಜೊತೆ ಕೂತಾಗ ಸರಿ ಹಳ್ಳಿ ಕಾರ್ ಅನ್ನೋ ವಿಷಯ ಬಂತು ಸರ್. ಹಳ್ಳಿ ಕಾರ್ ಅನ್ನೋದು ತುಂಬ ಹತ್ತಿರದಿಂದ ನಾವು ಕನೆಕ್ಟ್ ಆಗಿದ್ದು ವಜ್ರಮುನಿಯವರಿಗೆ ಗೊತ್ತಾ ಅಂದರು. ನಾನು ಒಂಚೂರು ಕೇಳಿದೆ, ಅವ್ರ ಮಗ ಸಿಕ್ಕಾಗ ಮಾತಾಡಿ ಅಂದರು. ಸರ್ ಅದರದ್ದೇನೋ ಇಂಟ್ರೆಸ್ಟಿಂಗ್ ವಿಷಯ ಇದೆ ಸರ್, ಹಳ್ಳಿ ಕಾರು ಆ ಥರದ್ದು. ಅದೇ ಹಳ್ಳಿ ಕಾರು ಅಂದರೆ ನಮ್ಮಲ್ಲಿ ಅದು ಒಂದು ಬ್ರ್ಯಾಂಡ್ ನೇಮು, ಜನಾಂಗ, ಹಳ್ಳಿ ಕಾರ್ ಜನಾಂಗ ಅಂತ. ಅದಕ್ಕೆ ಆದಂಥ ನಮ್ಮಲ್ಲಿ ರಾಸುಗಳನ್ನ ಅದನ್ನ ಸಾಕುವಂಥದ್ದು, ರಾಸುಗಳಂತ ಸಾಕುವಂಥದ್ದು, ವ್ಯವಸಾಯ ಮಾಡೋವಂಥದ್ದು. ಈಗ ತಾವು ನೋಡಿರಬೇಕು 2024 ಅಕ್ಟೋಬರ್ 26 ಪೂರ್ಣಿಮಾ ಕನ್ವೆನ್ಷನಲ್ಲಿ ಮುಖಂಡತ್ವ ತಗೊಂಡು ಮಾಡಿದಂಥ ನಮ್ಮ KM ನಾರಾಯಣವರು, ಅವರು CMನ DCMನ ಎಲ್ಲ ಕರೆಸಿ ಈ ನಮ್ಮ ಜನಗಣತಿಲಿ ನಮಗೆ 3A ಇಂದ 1Aಗೆ ಮಾಡಬೇಕು ಅಂತ ಅದೆಲ್ಲ ದೊಡ್ಡ ಕಾರ್ಯಕ್ರಮ ಆಯಿತು. ದೊಡ್ಡ ಕಾರ್ಯಕ್ರಮ ಅಂದರೆ ಇಡೀ ಕರ್ನಾಟಕದಲ್ಲಿ ಹಳ್ಳಿಕಾರ್ ಜನಾಂಗ ಎಷ್ಟು ಇದೆ ಅನ್ನೋದನ್ನ ಅಲ್ಲಿ ಅವತ್ತು ತೋರಿಸ್ಪಡಿಸಿದ್ರು. ಅದು ಇನ್ನೂ ನಡೀತಾ ಇದೆ. ಅದನ್ನ ವಹಿಸ್ಕೊಂಡಂಥವ್ರು ನಮ್ಮ KM ನಾಗರಾಜಣ್ಣವರು ಮಾಡ್ತಾ ಇದ್ದಾರೆ. ಅವರು ನಮ್ಮ ಜಯನಗರ ಕನಗನಪಾಳ್ಯದಲ್ಲಿ ಇರೋದು, ಕಾಂಗ್ರೆಸ್ ಮುಖಂಡರು. ಫಸ್ಟು KPCC ಇದಕ್ಕೆ ಸೆಕ್ರೆಟರಿ ಆಗಿದ್ರು. ಅಂದರೆ ಅದೊಂದು ಒಕ್ಕಲಿಗೆತನದ ಇದೆ ಸರ್ ಅದು? ಹೌದು. ಓಕೆ. ಅಂದರೆ ಈ ರಾಸು, ಹಳ್ಳಿಕಾರ್ ತಳಿ ಅನ್ನೋ ರಾಸುಗಳನ್ನ ಸಾಕೋ ಮುಖಾಂತರ ಈ ವ್ಯವಸಾಯ ಮಾಡೋದು, ಇದರಂತ ಬಂದಂಥವ್ರು ನಾವು. ಸರ್ ನನಗೆ ಈ ಜಾಗ ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು ಸರ್. ನಾವು ಯೂಶಲಿ ಅಂತೀವಿ ಹಸಿರು ಅಂತ, ಇಲ್ಲೆಲ್ಲ ಹಸಿರು ನೋಡಿದಾಗ ನಿಮ್ಮ ವಿಶ್ವನಾಥ್ ಅವರಿಗೂ ಈ ಹಸಿರಿಗೂ ಕನೆಕ್ಟಿವಿಟಿ ಹೆಂಗೆ ಸರ್ ಇದು? ಸರ್ ನಾನು BSc AG ಮಾಡಬೇಕು ಅಂದ್ಕೊಂಡಿದ್ದವನು. ಓಕೆ. SSLC ಹೈಸ್ಕೂಲ್ ಆದಮೇಲೆ ಸೆಕೆಂಡ್ PU ಆದಮೇಲೆ ನಮ್ಮ ತಾತ ಅವ್ರ ಜೊತೆ ನಾನು ಹಾಲಿಡೇಸಲ್ಲಿ ಇಲ್ಲಿಗೆ ಬರ್ತಾ ಇದ್ದೆ. ಓಕೆ. ಇಲ್ಲಿಂದ ಜಯನಗರಿಂದ ಇಲ್ಲಿ ಬಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ವಿ. ಓಕೆ. BTS ಬಸ್ ಅಪ್ ಆ್ಯಂಡ್ ಡೌನ್ ಮಾಡೋವಾಗ ನನಗೆ ಇದೊಂಚೂರು ಕ್ರಿಯೇಟಿವ್ ಆಯಿತು. ನಾನು BSc AG ಮಾಡಬೇಕು ಅಂತ ಇದು ಮಾಡಿದೆ. ಆ ಟೈಮಲ್ಲಿ ನಮ್ಮ ತಾತ ಅವ್ರು ಎಕ್ಸ್ಪೈರ್ ಆಗಿಬಿಟ್ರು. ಓಕೆ. ಇಲ್ಲಿ ನೋಡೋರು ಯಾರು ಅಂಥದ್ದು ಮೇಂಟೈನ್ ಮಾಡೋರು ಸ್ವಲ್ಪ ಇರಲಿಲ್ಲ. ಹಂಗಾಗಿ ನಾನೇನು ಮಾಡಿದೆ, ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಈ ಕಡೆ ಬಂದೆ. ಓಕೆ. ಈ ಕಡೆ ಬಂದು ಇಷ್ಟೆಲ್ಲ ಡೆವಲಪ್ ಮಾಡಿದ್ವಿ. ಅಂದರೆ ಫುಲ್ ಫ್ಲೆಜ್ ಯು ಆರ್ ಇಂಟು. ಸರ್ ಇಲ್ಲಿಂದ ಸರ್ಕ್ಯುಲೇಷನ್ ಹೆಂಗೆ ಸರ್ ಅದು? ಅಂದರೆ ಎಲ್ಲೆಲ್ಲಿ ಇದನ್ನ ನೀವು? ಇಲ್ಲಿ ಲ್ಯಾಂಡ್ಸ್ಕೇಪರ್ಸ್ಗಳು ಬರ್ತಾರೆ, ಲೋಕಲ್ ಸೇಲ್ಸ್ ಇದೆ. ಆಮೇಲೆ ಲಾಲ್ಬಾಗ್ಗೆ ಸಪ್ಲೈ ಮಾಡ್ತೀವಿ, ನರ್ಸರಿ ಮ್ಯಾನ್ ಕೋಆಪರೇಟಿವ್ ಸೊಸೈಟಿ ಅಂತ. ಅದು ಒಂದು ಲಾಲ್ಬಾಗಲ್ಲಿ ಒಂದು ವಿಂಗ್, ಏನು ಈಗ ಇದೆಯಲ್ಲ ನಮ್ಮ ಆಪ್ಕಾಮ್ಸು, ಆ ಥರ ಇದು ಒಂದು ಸೊಸೈಟಿ. ಅಲ್ಲಿ ಸಪ್ಲೈ ಮಾಡ್ತೀವಿ, ಅಲ್ಲಿ ಮೆಂಬರ್ಸ್ಗಳು ಇರ್ತೀವಿ, ನಾವು ಸಪ್ಲೈ ಮಾಡ್ತೀವಿ, ಅಲ್ಲಿ ಸೇಲ್ ಆಗುತ್ತೆ. ಅಲ್ಲಿ ಬಂದಂಥ ಕಸ್ಟಮರ್ಸು ಅಲ್ಲಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ತಾರೆ. ಓಕೆ. ಸರ್ ನೀವು ಆ್ಯಕ್ಟಿಂಗ್ ಯಾಕೆ ಸರ್ ಮಾಡಲಿಲ್ಲ? ಇದನ್ನ ಎಲ್ಲರೂ ಕೇಳೋತಾರೆ ಪ್ರಶ್ನೆ. ಇಲ್ಲಿ ನಮ್ಮ ತಂದೆಗೆ ಮಾತು ಕೊಟ್ಟಿದ್ವಿ. ಓಕೆ. ಅವರು ಬೇಡ, ನಮ್ಗೆ ಸಾಕು, ನಮ್ಗೆ ಇದಕ್ಕೆ ಬಿಸ್ನೆಸ್ ಮಾಡ್ಕೊಂಡು ಹೋಗಿ ಆರಾಮ. ಅದು ನಾವು ಎಲ್ಲ ಕಣ್ಣಲ್ಲಿ ನೋಡಿದ್ದೆ ಅಷ್ಟೇ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಒಲವು ತೋರಿಸಲಿಲ್ಲ. ಬಟ್ ಯು ವಾಸ್ ಇಂಟ್ರೆಸ್ಟ್ ಇತ್ತು ಸರ್? ಇಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ನನ್ನ ಬಿಸ್ನೆಸ್ ಮೇಲೆ ಈ ಕಡೆ ಜಾಸ್ತಿ ಇಂಟ್ರೆಸ್ಟ್. ಓಕೆ. ಆರ್ಟಿಕಲ್ಚರ್, ಅಗ್ರಿಕಲ್ಚರ್ ಮತ್ತೆ ಚೆನ್ನಾಗಿದೆ ನೀವು ಹೇಳಿದ ಅಗ್ರಿಕಲ್ಚರ್. ಸರ್ ನಿಮ್ಮ ಮಕ್ಕಳು ಅಂದರೆ ಅವರು? ನನ್ನ ಮಗಳು ಈಗ BLLB ಫೈನಲ್ ಇಯರ್. ಮಗ ನನ್ನ ಲೈನ್ಗೆ ಬರ್ತಾ ಇದ್ದಾನೆ, BSc ಬಯೋಟೆಕ್ ಮಾಡ್ತಾರೆ. ಸೂಪರ್. ಅವನು BSc AG ಮಾಡಬೇಕು ಅಂತ ಆಸೆ ಇತ್ತು. ಹೋಗಿದ್ವಿ ಹೆಬ್ಬಾಳ, ಯಲಹಂಕ, ಇದು ಹೆಬ್ಬಾಳ ಸಾರಿ, ಅದು JKVKಗೆ. ಅಲ್ಲಿ ಹೋದರೆ ಒಂದೇ ಮಾತು ಹೇಳಿದ್ರು, 5 ಎಕರೆ ಒಳಗಿರ್ಬೇಕು ಲ್ಯಾಂಡು, ಇನ್ಕಮ್ ಟ್ಯಾಕ್ಸ್ ಪೇ ಆಗಿರಬಾರ್ದು. ಓಕೆ. ಇನ್ಕಮ್ ಟ್ಯಾಕ್ಸ್ ಪೇಗೆಲ್ಲ ನಾವಿಲ್ಲಿ ಸೀಟು ಸಿಗೋದಿಲ್ಲ, ನೀವೇನೇ ಇನ್ಫ್ಲುಯೆನ್ಸ್ ತಂದರೂ ಸೀಟ್ ಅಂತೂ ಆಗಲ್ಲ. ಅವನಿಗೆ ಮಗನಿಗೂ ಬೇಜಾರಾಯಿತು. ಆಮೇಲೆ ಜೈನ್ ಕಾಲೇಜಲ್ಲಿ BSc ಬಯೋಟೆಕ್ ಇದೆ, ಮಾಡು ಅಂತೇಳಿ ಈಗ ಅವ್ನು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯಿತು. ಓಕೆ ಸರ್. ಇನ್ನು 2 years ಇದೆ ಅವನು. ಓಕೆ.